ನಾನು ಸದಾ ಈ ದೇವಾಲಯವನ್ನು ರಕ್ಷಿಸುತ್ತೇನೆ. ನೀವು ಎಂದಾದರೂ ಇಂತಹ ದೇವಾಲಯವನ್ನು ನೋಡಿದ್ದೀರಾ? ಅದರ ನೆರಳು ಕಾಣೆಯಾಗುವ ದೇವಾಲಯ. ಇಲ್ಲಿ ಹಾರುವ ಮೊದಲು ಪಕ್ಷಿಗಳು ದಾರಿ ಬದಲಿಸಿಕೊಳ್ಳುತ್ತವೆ. ವಿಜ್ಞಾನವೂ ಸೋತಿದೆ. ಈ ದೇವಾಲಯದ ರಹಸ್ಯ ಇಂದಿಗೂ ಜೀವಂತವಾಗಿದೆ. ಹಾಗಾದರೆ ಏನು ಈ ದೇವಾಲಯದ ರಹಸ್ಯ? ಈ ಕಥೆಯ ಆರಂಭವು ಸುಮಾರು 1000 ವರ್ಷಗಳ ಹಿಂದೆ. ರಾಜೇಂದ್ರ ಚೋಳನು ಉತ್ತರ ಭಾರತದತ್ತ ತನ್ನ ಅಭಿಯಾನವನ್ನು ಆರಂಭಿಸಿದಾಗ ಅನೇಕ ಶಕ್ತಿಶಾಲಿ ರಾಜರು ಅವನ ಮಾರ್ಗವನ್ನು ತಡೆದರು. ಯುದ್ಧ ಬಹಳ ಕಠಿಣವಾಗಿತ್ತು. ಹೇ ಮಹಾದೇವ, ನನ್ನ ವಿಜಯ ಧರ್ಮಕ್ಕಾಗಿಯಾಗಿದ್ದರೆ ನನಗೆ ಶಕ್ತಿ ನೀಡು ಹೇಳುವ ಪ್ರಕಾರ ಅದೇ ರಾತ್ರಿ ರಾಜನಿಗೆ ಕನಸಿನಲ್ಲಿ ಮಹಾದೇವರ ಆಶೀರ್ವಾದ ದೊರಕಿತು. ಮುಂದಿನ ದಿನ ಯುದ್ಧದಲ್ಲಿ ಅವನು ವಿಜಯ ಸಾಧಿಸಿ ಗಂಗಾ ತೀರದವರೆಗೆ ತಲುಪಿದನು. ವಿಜಯದ ನಂತರ ಅವನು ಗಂಗೆಯ ಪವಿತ್ರ ಜಲವನ್ನು ದಕ್ಷಿಣ ಭಾರತಕ್ಕೆ ತಂದು ಹೊಸ ರಾಜಧಾನಿಯನ್ನು ಸ್ಥಾಪಿಸಿದನು, ಗಂಗೈಕೊಂಡ ಚೋಳಪುರಂ. ಮತ್ತು ಅಲ್ಲಿ ಭವ್ಯವಾದ ಶಿವ ದೇವಾಲಯವನ್ನು ನಿರ್ಮಿಸಲಾಯಿತು. ಸಮ್ರಾಟ್ ರಾಜರಾಜ ಚೋಳ ಪ್ರಥಮರು ಈ ಭವ್ಯ ದೇವಾಲಯವನ್ನು ನಿರ್ಮಿಸಿದಾಗ ಅವರು ಭಗವಾನ್ ಶಿವನಿಗೆ ಪ್ರಾರ್ಥಿಸಿದರು, ಹೇ ಪ್ರಭು, ಈ ಧಾಮದ ಪವಿತ್ರತೆ ಸದಾ ಅಟುಟ್ಟವಾಗಿರಲಿ ಹೇಳುವ ಪ್ರಕಾರ ಈ ದೇವಾಲಯದ ಗೋಪುರದ ನೆರಳಿಗೆ ಪಕ್ಷಿಗಳು ಭಯಪಡುತ್ತವೆ. ಬೆಳಗ್ಗೆಯಾಗಲಿ ಅಥವಾ ಸಂಜೆಯಾಗಲಿ ಯಾವ ಪಕ್ಷಿಯೂ ಅದರ ಮೇಲೆ ಕುಳಿತುಕೊಳ್ಳುವುದಿಲ್ಲ. ಜನರು ನಂಬುವಂತೆ ಇದು ಸಾಮಾನ್ಯ ಸ್ಥಳವಲ್ಲ. ಇಲ್ಲಿ ಸ್ವತಃ ಮಹಾದೇವರ ಅದೃಶ್ಯ ಶಕ್ತಿ ಕಾವಲು ನಿಂತಿದೆ. ದೇವಾಲಯದ ಶಿಖರದ ಮೇಲೆ ಇರಿಸಲಾದ ಸುಮಾರು 80 ಟನ್ ಭಾರವಾದ ಮಹಾಕಲ್ಲು ಇಂದಿಗೂ ಒಂದು ರಹಸ್ಯವಾಗಿದೆ. 1000 ವರ್ಷಗಳ ಹಿಂದೆ ಇಷ್ಟು ಭಾರವಾದ ಕಲ್ಲನ್ನು ಇಷ್ಟು ಎತ್ತರಕ್ಕೆ ಹೇಗೆ ಏರಿಸಲಾಯಿತು? ಕೆಲವರು ಹೇಳುವಂತೆ ಮಧ್ಯಾಹ್ನ ಸಮಯದಲ್ಲಿ ಇದರ ನೆರಳು ನೆಲದ ಮೇಲೆ ಕಾಣಿಸದೆ ಹೋಗುತ್ತದೆ. ಕಲ್ಲಿನೊಳಗೆ ಯಾವುದೋ ದಿವ್ಯ ಶಕ್ತಿ ನೆಲೆಸಿರುವಂತೆ. ಇದು ವಾಸ್ತುಶಿಲ್ಪದ ಅದ್ಭುತವೇ, ಅಥವಾ ನಿಜವಾಗಲೂ ಇಲ್ಲಿ ಯಾವುದೋ ಅದೃಶ್ಯ ಶಕ್ತಿ ಕಾವಲು ನಿಂತಿದೆಯೇ?